ಕರ್ನಾಟಕ ವಿದ್ಯಾರ್ಥಿ ಸಾಧನೆಯ ಟ್ರ್ಯಾಕಿಂಗ್ ವ್ಯವಸ್ಥೆ ಕರ್ನಾಟಕ ಈ ಒಂದು ವೆಬ್ಸೈಟ್ನಲ್ಲಿ 2020 ಮತ್ತು 21ನೇ ಸಾಲಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಪ್ರಕ್ರಿಯೆಗಳು ಈಗಾಗಲೇ ಆರಂಭವಾಗಿದ್ದು ಈ ಒಂದು ವಿಡಿಯೋದಲ್ಲಿ ನಾವು ಈ 2020-21ನೇ ಸಾಲಿಗೆ ಏನೆಲ್ಲ ಒಂದು ಹೊಸ ಚಟುವಟಿಕೆಗಳು ಈ ಒಂದು ವೆಬ್ಸೈಟ್ನಲ್ಲಿ ಆರಂಭವಾಗಿವೆ ಎಂಬುದರ ಕುರಿತಾಗಿ ಒಂದು ಚರ್ಚೆಯನ್ನು ಮಾಡೋಣ. ಆದ್ಮೇಲೆ ಈ ಒಂದು ಡ್ಯಾಶ್ಬೋರ್ಡ್ ಅನ್ನು ನಾವು ಗಮನಿಸಿದಾಗ ಡ್ಯಾಶ್ಬೋರ್ಡ್ನಲ್ಲಿ ಈ ಪೂರ್ವದಲ್ಲಿ 2020-21ನೇ ಆಪ್ಷನ್ಸ್ ಇಲ್ಲಿ ಇರಲಿಲ್ಲ. ಈಗ 2020-21ನೇ ಆಪ್ಷನನ್ನು ಈಗಾಗಲೇ ಕೊಡಲಾಗಿದೆ. ಇನ್ನು 2019-20ನೇ ಸಂಬಂಧಿಸಿದಂತೆ ಮಾಹಿತಿಯನ್ನು ಬೇಕಾದರೆ ನಾವು ಇದನ್ನು ಸೆಲೆಕ್ಟ್ ಮಾಡಿ ಸರ್ಚನ್ನು ಕೊಡಬೇಕು. ಈ ಒಂದು ಹೊಸ ಮಾಹಿತಿ ಡ್ಯಾಶ್ಬೋರ್ಡ್ಗೆ ಸಂಬಂಧಿಸಿದಂತೆ. ಇನ್ನು ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅನ್ನು ನಾವು ನೋಡ್ತಾ ಹೋದಾಗ ಇಲ್ಲಿ ನಾವು ಈ ಒಂದು ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ನಾವು ಹೋದಾಗ ನಮಗೆ ಒಂದು ಹೊಸ ಒಂದು ಆಪ್ಷನ್ಸನ್ನು ಕೊಡಲಾಗಿದೆ. ಏನಂದರೆ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಅಂತ. ಅಂದರೆ ಈ ಒಂದು ಮುಂದಿನ ಈ ಒಂದು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ವಿದ್ಯಾರ್ಥಿಗಳ ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಕೊಡಲಾಗಿದೆ. ಇಲ್ಲಿ ಯಾವುದೇ ಒಂದು ಮಾಹಿತಿಯನ್ನು ನಾವು ಇಲ್ಲಿ ಅಪ್ಡೇಟನ್ನು ಮಾಡ್ಬೋದು. ಸೊ ಯಾವುದೇ ಒಂದು ಎರರ್ಸ್ ಇದ್ದಲ್ಲಿ, ಯಾವುದೇ ರೀತಿಯ ತಪ್ಪುಗಳಿದ್ದಲ್ಲಿ ವಿದ್ಯಾರ್ಥಿಗಳ ಮಾಹಿತಿಗೆ ಸಂಬಂಧಿಸಿದಂತೆ ನಾವು ಅಡ್ಮಿಟನ್ನು ಮಾಡಬೇಕು ಇಲ್ಲಿ ಪ್ರಮೋಟ್ ಮಾಡೋದಕ್ಕಿಂತ ಮುಂಚೆ. ಸೊ ಇದೊಂದು ಅಪ್ಡೇಟ್ ಆಪ್ಷನ್ ಇದೆ. ಇನ್ನು ಈ ಒಂದು ಪ್ರಮೋಷನ್ ಡೀಟೇಲ್ಸ್ಗೆ ಸಂಬಂಧಿಸಿದಂತೆ ಈ ಒಂದು ಪ್ರಮೋಟ್ ಡೀಟೇಲ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಪ್ರಮೋಟ್ ಸ್ಟೂಡೆಂಟ್ಸ್ ಅಂತ ಮತ್ತೊಂದು ಸಬ್ ಆಪ್ಷನ್ ಇಲ್ಲಿ ಬರ್ತದೆ. ನಾವು ಅದನ್ನು ಕ್ಲಿಕ್ ಮಾಡಬೇಕು. ಈ ರೀತಿ ನಾವು ಕ್ಲಿಕ್ ಮಾಡಿದಾಗ ನಮ್ಗೆ ಏನಾಗ್ತದೆ ಅಂದರೆ ಇಲ್ಲಿ ಪ್ರೆಸೆಂಟ್ ಸ್ಟ್ಯಾಂಡರ್ಡ್ ಅಂತ ಇದೆ. ನಾನು ಸ್ಟ್ಯಾಂಡರ್ಡ್ 9th ಅಂತ ನಾನು ಸೆಲೆಕ್ಟ್ ಮಾಡಿರ್ತೀನಿ. ತದನಂತರ ಇಲ್ಲಿ ಸರ್ಚ್ ಅಂತ ನಾವು ಕೊಡಬೇಕು. ಈ ರೀತಿ ನಾವು ಸರ್ಚನ್ನು ಕೊಟ್ಟಾಗ ಇದು ಒಂದು ಪ್ರಮೋಷನ್ ಸಲುವಾಗಿ ತಾವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಇಲ್ಲಿ ಆಲ್ರೆಡಿ ಈ ಒಂದು ಮಗು ಪ್ರಮೋಟೆಡ್ ಅಂತ ಆಗಿದೆ. ಈ ಒಂದು ಪ್ರಮೋಟೆಡ್ ಆಗಿದೆ. ಈಗ ನಾವೇನು ಮಾಡಬೇಕು, ಒಂದು ಮುಂದಿನ ಒಂದು ತರಗತಿಗೆ ಮಗುವಿಗೆ ಅಡ್ಮಿಷನನ್ನು ನಾವು ತಗೋಬೇಕು. ಹಾಗಾದರೆ ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ನಲ್ಲಿ ಹೋಗಿ ನಾವೇನು ಮಾಡಬೇಕು, ಅಡ್ಮಿಷನ್ ಸೆಕ್ಷನ್ಗೆ ಹೋಗಬೇಕು. ಅಡ್ಮಿಷನ್ ಡೀಟೇಲ್ಸ್ ಅಂತ ನಾವು ಕ್ಲಿಕ್ಕನ್ನು ಮಾಡಿದಾಗ ಇಲ್ಲಿ ಏನಾಗ್ತದೆ ಅಂದರೆ ಅಡ್ಮಿಷನ್ ಥ್ರೂ ಇಲ್ಲಿ ಹೆಂಗಾಗ್ತದೆ ನೋಡಿರಿ, ಅಟೆಂಡೆನ್ಸ್ ಎಂಟ್ರಿ ಫಾರ್ಮ್ ಇದೆ. ಇಲ್ಲ ಸಾರಿ ಅಡ್ಮಿಷನ್, ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್, ಅಡ್ಮಿಷನ್ ಥ್ರೂ TC, ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್, ಲ್ಯಾಂಗ್ವೇಜ್ ಗ್ರೂಪ್, ಅಡ್ಮಿಷನ್ ರಿಪೋರ್ಟ್ ಇದೆ. ಸೊ ನಾವಿಲ್ಲಿ ಏನು ಮಾಡಬೇಕು, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ನಾವು ಇಲ್ಲಿ ಕ್ಲಿಕ್ಕನ್ನು ಮಾಡಬೇಕು. ಅಂದರೆ ಪ್ರಮೋಷನ್ ಮುಖಾಂತರ ನಾವು ಇಲ್ಲಿ ಕ್ಲಿಕ್ಕನ್ನು ಮಾಡುವಂಥದ್ದು. ಇಲ್ಲಿ ನಾನು ಪ್ರೀವಿಯಸ್ ಸ್ಟ್ಯಾಂಡರ್ಡನ್ನು ನಾನು ಸೆಲೆಕ್ಟ್ ಮಾಡಬೇಕಾದಾಗ ಆಲ್ ಅಂತ ಮಾಡಿದ್ದೀನಿ. ತದನಂತರ ಸರ್ಚನ್ನು ಕೊಡ್ತೀನಿ ನಾನು. ಈ ರೀತಿ ಸರ್ಚನ್ನು ಕೊಟ್ಟಾಗ ನಮಗೆ ಇಲ್ಲಿ ನಾನು ಪರ್ಟಿಕ್ಯುಲರ್ ಆಗಿ 9ನೇ ತರಗತಿ ಅಂತ ತೆಗೆದುಕೊಂಡು ನಾನು ಇಲ್ಲಿ ಸರ್ಚನ್ನು ಕೊಡ್ತೀನಿ. ಈ ರೀತಿ ಸರ್ಚ್ ಕೊಟ್ಟಾಗ 2019 ಮತ್ತು 20ನೇ ಸಾಲಿನಲ್ಲಿ 9ನೇ ತರಗತಿ ಓದುತ್ತಿರುವಂತಹ ಮಕ್ಕಳ ಒಂದು ಪಟ್ಟಿ ನಮಗೆ ಬರ್ತದೆ. ಆದಮೇಲೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂಶವನ್ನು ನೀವು ಗಮನಿಸಬೇಕು. ಪ್ರತಿ ವರ್ಷ ಏನಾಗ್ತಿತ್ತು ಅಂದರೆ ಎಲ್ಲ ಮಕ್ಕಳನ್ನು ನಾವು ಒಂದೇ ಬಾರಿ ಸೆಲೆಕ್ಟನ್ನು ಮಾಡಿಕೊಂಡು ನಾವು ಮುಂದಿನ ತರಗತಿಗೆ ಅಡ್ಮಿಟನ್ನು ಮಾಡ್ತಾ ಇದ್ವಿ. ಆದರೆ ಈಗ ಆ ರೀತಿ ಇಲ್ಲ. ನಾವು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಅಡ್ಮಿಟನ್ನು ನಾವಿಲ್ಲಿ ಮಾಡಬೇಕಾಗ್ತದೆ. ಇದು ಒಂದು ಬದಲಾವಣೆ. ಅಂದರೆ ಇಲ್ಲಿ ಇಡೀ ಕ್ಲಬ್ನಲ್ಲಿ ನಾವು ಇಲ್ಲಿ ನಾವು ಪ್ರಮೋಷನ್ ಮಾಡೋಕ್ಕಾಗೋದಿಲ್ಲ. ಇಂಡಿವಿಜುವಲ್ ಆಗಿ ಪ್ರಮೋಷನನ್ನು ಮಾಡಬೇಕಾಗ್ತದೆ. ಪ್ರಮೋಷನ್ ಆಗುವ ತರಗತಿಯನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನಾವು ಅಡ್ಮಿಟ್ ಎಂಬ ಆಪ್ಷನ್ಸನ್ನು ನಾವಿಲ್ಲಿ ಕೊಡಬೇಕು. ಈ ಅಡ್ಮಿಟ್ ಎಂಬ ಆಪ್ಷನ್ಸನ್ನು ನಾವಿಲ್ಲಿ ಕೊಟ್ಟಾಗ ಇಲ್ಲಿ ಮತ್ತೆ ಮಾಹಿತಿ ಕೇಳ್ತದೆ. ಅಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ನಾವು ಮಾಡುವಂಥದ್ದು. ಇಲ್ಲಿ ಏನಾಗ್ತದೆ ಅಂದರೆ ಒಂದು ಅಡ್ಮಿಷನ್ ಟು 10 ಆಲ್ರೆಡಿ ಫ್ರೀಸ್ ಆಗಿದೆ, ಯಾಕಂದರೆ ಆಲ್ರೆಡಿ ಪ್ರಮೋಟ್ ಆಗಿರುವಂಥದ್ದು. ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್, ಆಮೇಲೆ ಸೆಕ್ಷನ್ನಲ್ಲಿ ಬದಲಾವಣೆಗೆ ಅವಕಾಶ ಇದೆ ನೋಡಿ, ಸೆಕ್ಷನ್ ಮಾಡೋ ಅವಶ್ಯಕತೆ ಇದ್ದರೆ. ಮದರ್ ಟಂಗ್ ಇದೆ, ಲ್ಯಾಂಗ್ವೇಜ್ ಗ್ರೂಪ್. ಇನ್ನು ಎಲ್ಲ ಮಾಹಿತಿ ಬರ್ತದೆ. ಒಂದು ಸಾರಿ ಮಾಹಿತಿಯನ್ನು ನೋಡಿಕೊಂಡು ಏನೆಲ್ಲ ಮಾಹಿತಿ ಇದ್ದರೆ ಅಪ್ಡೇಟನ್ನು ಮಾಡಬೇಕು. ಮಾಹಿತಿಯನ್ನು ಅಪ್ಡೇಟ್ ಮಾಡಿದ ನಂತರ ಸಬ್ಮಿಟ್ ಆಪ್ಷನ್ಸನ್ನು ನಾವು ಇಲ್ಲಿ ಪ್ರೆಸ್ಸನ್ನು ಮಾಡಬೇಕು. ಆದ್ದರಿಂದ ಆದ್ಮೇಲೆ ಇಲ್ಲಿ ಈ ಒಂದು ಮಾಸ್ನಲ್ಲಿ ನಾವು ಪ್ರಮೋಟ್ ಮಾಡೋಕ್ಕಾಗೋದಿಲ್ಲ, ಇಲ್ಲಿ ಅಡ್ಮಿಷನ್ ಮಾಡೋಕ್ಕಾಗೋದಿಲ್ಲ. ಇಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಹೆಂಗೆ ಮಾಡಬೇಕಾಗತ್ತೆ, ಇಂಡಿವಿಜುವಲ್ ಆಗಿ ಮಾಡುವಂಥದ್ದು. ಇದು ಒಂದು ಅಪ್ಡೇಟನ್ನು ಈ ಒಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಚರ್ಚೆಯನ್ನು ಮಾಡಿದ್ದೇನೆ. ಧನ್ಯವಾದಗಳು.